ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ 2025 ಕಾರ್ಪೊರೇಟ್ ಅಕೌಂಟಿಂಗ್ ಕ್ವಶನ್ ಪೇಪರ್ ವಿತ್ ಆನ್ಸರ್ನ ನೋಡೋಣ. ದಿಸ್ ಈಸ್ ಥರ್ಡ್ ಸೆಮ್ ಬಿಕಮ್. ಪ್ರೀವಿಯಸ್ ವಿಡಿಯೋದಲ್ಲಿ ಸೆಕ್ಷನ್ ಎ ಆ್ಯಂಡ್ ಸೆಕ್ಷನ್ ಬಿ ಒನ್ ಪಾರ್ಟಲ್ಲಿ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಸೆಕ್ಷನ್ ಸಿನೂ ಕೂಡ ಒಂದೊಂದೇ ಪ್ರಾಬ್ಲಮ್ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಪ್ಲೇಲಿಸ್ಟ್ ಕೊಟ್ಟಿದ್ದೀನಿ, ಪ್ಲೇಲಿಸ್ಟ್ ನೀವು ಚೆಕ್ ಮಾಡ್ತಾ ಹೋಗಿ. ಸೊ ಇವತ್ತಿನ ವಿಡಿಯೋದಲ್ಲಿ ಕ್ವಶನ್ ನಂಬರ್ 8 ಸೆಕ್ಷನ್ ಸಿ ನೋಡೋಣ. ಇಲ್ಲಿ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತಂದರೆ, ದ ಬ್ಯಾಲೆನ್ಸ್ ಶೀಟ್ ಆಫ್ ಎಸ್ ಲಿಮಿಟೆಡ್ ಆಸ್ ಆನ್ 31st March 2023 ಆಸ್ ಫಾಲೋಸ್. ಲಯಬಿಲಿಟೀಸ್ ಕೊಟ್ಟಿದ್ದಾರೆ, ಅಮೌಂಟ್ ಕೊಟ್ಟಿದ್ದಾರೆ, ಅಸೆಟ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಅಮೌಂಟ್ ಕೊಟ್ಟಿದ್ದಾರೆ. 30,000 ಈಕ್ವಿಟಿ ಶೇರ್ಸ್ ಆಫ್ ₹10 each 3 lakh. ದೆನ್ 6% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹10 each 60,000. ಜನರಲ್ ರಿಸರ್ವ್ಸ್ 50,000 ಇದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 40,000. 5% ಡಿಬೆಂಚರ್ 1 lakh. ಕ್ರೆಡಿಟರ್ಸ್ 80,000. ಬಿಲ್ಸ್ ಪೇಯಬಲ್ 30,000. ಟೋಟಲ್ ಲಯಬಿಲಿಟೀಸ್ ಎಷ್ಟಿದೆ ಅಂದರೆ 6,60,000 ಕೊಟ್ಟಿದ್ದಾರೆ. ಆ್ಯಂಡ್ ಅಸೆಟ್ ಸೈಡಲ್ಲಿ ಫಿಕ್ಸ್ಡ್ ಅಸೆಟ್ಸು 4 lakh ಇದೆ, ಇನ್ವೆಸ್ಟ್ಮೆಂಟ್ಸು 50,000 ಇದೆ, ಕರೆಂಟ್ ಅಸೆಟ್ಸು 2 lakh ಇದೆ ಆ್ಯಂಡ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಸು 10,000 ಇದೆ. ಟೋಟಲ್ ಎಷ್ಟಿದೆ ಅಂದರೆ 6,60,000 ಇದೆ. ಆಫ್ಟರ್ ದ ಕ್ವಶನ್ ಕಂಟಿನ್ಯೂಷನ್ ಏನಿದೆ ಅಂದರೆ, ಅವರೇಜ್ ಆನ್ಯಲ್ ಪ್ರಾಫಿಟ್ ಎಷ್ಟಿದೆ ಅಂದರೆ ₹80,000 ಇದೆ. ಕಂಪನಿ ಟ್ರಾನ್ಸ್ಫರ್ 10% ಆಫ್ ಇಟ್ಸ್ ಪ್ರಾಫಿಟ್ಸ್ ಎವ್ರಿ ಇಯರ್ ಟು ದ ಜನರಲ್ ರಿಸರ್ವ್ಸ್. ನಾರ್ಮಲ್ ರೇಟ್ ಆಫ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಈಸ್ 10%. Compute the value of equity shares by ಇಂಟರ್ನಿಕ್ಸ್ ವ್ಯಾಲ್ಯೂ ಮೆಥಡ್ ಆ್ಯಂಡ್ ಈಲ್ಡ್ ವ್ಯಾಲ್ಯೂ ಮೆಥಡ್ ಆ್ಯಂಡ್ ಫೇರ್ ವ್ಯಾಲ್ಯೂ ಮೆಥಡ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಏನಂತ ಅಂದರೆ, ಎಸ್ ಕಂಪನಿ ಲಿಮಿಟೆಡ್ದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಅದರಲ್ಲಿ 30,000 ಈಕ್ವಿಟಿ ಶೇರ್ಸ್ ಆಫ್ ₹10 each, ಟೋಟಲ್ 3 lakh ಇದೆ ಆ್ಯಂಡ್ 6% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹10 each 60,000 ಇದೆ. ಜನರಲ್ ರಿಸರ್ವ್ಸು, ಪ್ರಾಫಿಟ್ ಆ್ಯಂಡ್ ಲಾಸು, ಡಿಬೆಂಚರ್ಸು, ಕ್ರೆಡಿಟರ್ಸು, ಬಿಲ್ಸ್ ಪೇಯಬಲ್, ಇದಿಷ್ಟು ಲಯಬಿಲಿಟೀಸ್ ಐಟಮ್ ಕೊಟ್ಟಿದ್ದಾರೆ. ಅಸೆಟ್ಸಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಇದೆ, ಇನ್ವೆಸ್ಟ್ಮೆಂಟ್ ಇದೆ, ಕರೆಂಟ್ ಅಸೆಟ್ಸ್ ಇದೆ, ಪ್ರಿಲಿಮಿನರಿ ಎಕ್ಸ್ಪೆನ್ಸ್ ಇದೆ. ಟೋಟಲ್ 6,60,000 ಇದೆ. ಅದಾದಮೇಲೆ ಪ್ರಾಬ್ಲಮಲ್ಲಿ ಕಂಟಿನ್ಯೂಷನ್ ಪಾರ್ಟ್ ಏನು ಹೇಳಿದ್ದಾರೆ ಅಂದರೆ, ಅವರೇಜ್ ಆನ್ಯಲ್ ಪ್ರಾಫಿಟ್ ಎಷ್ಟು ಬರ್ತಿದೆ? 80,000 ಬರ್ತಿದೆ. ಈ 80,000ಅಲ್ಲಿ 10% ಪ್ರಾಫಿಟ್ನ ಜನರಲ್ ರಿಸರ್ವ್ಸ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಎವ್ರಿ ಇಯರ್. ಆ್ಯಂಡ್ ನಾರ್ಮಲ್ ರೇಟ್ ಆಫ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಎಷ್ಟಿದೆ? 10% ಇದೆ. ಇದ್ರ ಮೇಲೆ ನಾವು ಈಕ್ವಿಟಿ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ಸ್ನ ನಾವು ಫೈಂಡ್ ಔಟ್ ಮಾಡಬೇಕು. ಒಂದು ಏನಂತಂದರೆ 3 ಮೆಥಡ್ಸ್ನ ಯೂಸ್ ಮಾಡಿ. ಯಾವ ರೀತಿ ಅಂತ ನೋಡೋಣ. 12 ಮಾರ್ಕ್ಸ್ಗೆ ವೆರಿ ಈಸಿ ಕ್ವಶನ್. ಫಸ್ಟ್ ಒನ್ ಏನು ಕೇಳಿದ್ದಾರೆ ಅಂದರೆ, ಇಂಟರ್ನಿಕ್ಸ್ ವ್ಯಾಲ್ಯೂ ಮೆಥಡ್ ಆರ್ ನೆಟ್ ಅಸೆಟ್ ಮೆಥಡ್ ಅಂತ ಹೇಳ್ತೀವಿ. ಫಸ್ಟು ಇನ್ ದ ಬುಕ್ಸ್ ಆಫ್ ಎಸ್ ಲಿಮಿಟೆಡ್ ಅಂತ ಹೆಡ್ಡಿಂಗ್ ತಗೊಳ್ಳಿ. ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಶೇರ್ಸು ಫಸ್ಟು ನೆಟ್ ಅಸೆಟ್ ಮೆಥಡ್. ನೆಟ್ ಅಸೆಟ್ಸ್ ಮೆಥಡ್ ಅಥವಾ ಇಂಟರ್ನಿಕ್ಸ್ ವ್ಯಾಲ್ಯೂ ಮಾಡಬೇಕಾದ್ರೆ ವೆರಿ ಸಿಂಪಲ್. ಏನಂತಂದರೆ ಪರ್ಟಿಕ್ಯುಲರ್ಸ್ ಅಮೌಂಟು. ಇಲ್ಲಿ ಟೋಟಲ್ ಅಸೆಟ್ಸಿಂದ ಮಾರ್ಕೆಟ್ ವ್ಯಾಲ್ಯೂ ಅಸೆಟ್ಸ್ ಏನಿರುತ್ತೆ, ಟೋಟಲ್ ಅಸೆಟ್ಸಿಂದ ಟೋಟಲ್ ಲಯಬಿಲಿಟೀಸ್ನ ಲೆಸ್ ಮಾಡೋದು. ಸೊ ಈಗ ಅಸೆಟ್ಸ್ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಅಸೆಟ್ಸಲ್ಲಿ ನೋಡಿ, ಯಾವುದು ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿಲ್ಲ, ಡೈರೆಕ್ಟಾಗಿ ಬುಕ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಫಿಕ್ಸ್ಡ್ ಅಸೆಟ್ಸು 4 lakh ಇದೆ, ತಗೊಳ್ಳಿ. ಇನ್ವೆಸ್ಟ್ಮೆಂಟ್ಸು 50,000 ಇದೆ ಆ್ಯಂಡ್ ಕರೆಂಟ್ ಅಸೆಟ್ಸು 2 lakh ಇದೆ. ಆ್ಯಂಡ್ ಇಲ್ಲಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಸು ತೊಗೊಳಂಗಿಲ್ಲ. ಯಾಕಂತ ಅಂದರೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಈಸ್ ಕನ್ಸಿಡರ್ ಆಸ್ ಫಿಕ್ಟಿಸಿಯಸ್ ಅಸೆಟ್ಸು. ಸೊ ಇಲ್ಲಿ ಯಾವುದೇ ಥರದ ವ್ಯಾಲ್ಯೂನಲ್ಲಿ ಚೇಂಜ್ ಆಗಲ್ಲ. ಸೊ ಹಾಗಾಗಿ ಇಲ್ಲಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ನ ನಾವು ತೊಗೊಳ್ಳಲ್ಲ, ಇಗ್ನೋರ್ ಮಾಡ್ತೀವಿ. ಸೊ ಫಿಕ್ಸ್ಡ್ ಅಸೆಟ್ಸ್ 4 lakh ಇದೆ, ಇನ್ವೆಸ್ಟ್ಮೆಂಟ್ 50,000, ಕರೆಂಟ್ ಅಸೆಟ್ಸ್ 2 lakh ಇದೆ. ಸೊ ಡೈರೆಕ್ಟಾಗಿ ತೊಗೊಳ್ಳಿ. ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಂತ ಹೆಡ್ಡಿಂಗ್ ಕೊಡಿ. ಫಿಕ್ಸ್ಡ್ ಅಸೆಟ್ಸ್ 4 lakh ಆ್ಯಂಡ್ ಇನ್ವೆಸ್ಟ್ಮೆಂಟ್ಸು 50,000, ಕರೆಂಟ್ ಅಸೆಟ್ಸು 2 lakh. ಟೋಟಲ್ ಅಮೌಂಟನ್ನು ಔಟರ್ ಕಲಮಲ್ಲಿ ಬರ್ಕೊಳ್ಳಿ. ಟೋಟಲ್ ಎಷ್ಟಿದೆ? 4 lakh ಪ್ಲಸ್ 50,000 ಪ್ಲಸ್ 2 lakh ಮಾಡಿದ್ರೆ 6,50,000 ಬರುತ್ತೆ. ಔಟರ್ ಕಲಮ್ ತಗೊಳ್ಳಿ. ಅದಾದಮೇಲೆ ಲಯಬಿಲಿಟೀಸ್ ನೋಡಿ. ಲಯಬಿಲಿಟೀಸಲ್ಲಿ ಇದು ಈಕ್ವಿಟಿ ಶೇರ್ಸ್ ಕೊಟ್ಟಿದ್ದಾರೆ, ಇದು ಬರಲ್ಲ. ಪ್ರಿಫರೆನ್ಸ್ ಶೇರ್ಸ್ ಕೊಟ್ಟಿದ್ದಾರೆ, ಅದು ಕೂಡ ಶೇರ್ ಕ್ಯಾಪಿಟಲ್ ಬರಲ್ಲ. ಜನರಲ್ ರಿಸರ್ವ್ಸ್ ಬರಲ್ಲ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರಲ್ಲ. ಸೊ 5% ಡಿಬೆಂಚರ್ಸ್ 1 lakh ಇದೆ, ಕ್ರೆಡಿಟರ್ಸ್ 80,000 ಇದೆ, ಬಿಲ್ಸ್ ಪೇಯಬಲ್ 30,000 ಇದೆ. ಟೋಟಲ್ ಅಲ್ಲಿಗೆ 2,10,000 ಲಯಬಿಲಿಟೀಸ್ ಇದೆ. ಸೊ ಇಲ್ಲಿ ಲೆಸ್ ಲಯಬಿಲಿಟೀಸ್ ಅಂತ ತಗೊಂಡು 5% ಡಿಬೆಂಚರ್ಸ್ ಎಷ್ಟಿದೆ? 1 lakh, ಕ್ರೆಡಿಟರ್ಸ್ 80,000, ಬಿಲ್ಸ್ ಪೇಯಬಲ್ 30,000 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಟೋಟಲ್ ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡಿ, ನೆಟ್ ಅಮೌಂಟ್ನ ಔಟರ್ ಕಲಮಲ್ಲಿ ಬರೀರಿ, 2,10,000. ಈಗ ಅಮೌಂಟ್ ಅವೈಲಬಲ್ ಟು ದ ಬೋತ್ ಶೇರ್ ಹೋಲ್ಡರ್ಸ್ ಅಂತಂದರೆ ಇಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸು ಇದ್ದಾರೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸು ಇದ್ದಾರೆ. ಸೊ ಟೋಟಲ್ ಆಗಿ ಎಷ್ಟು ಅಮೌಂಟ್ ಅವೈಲಬಲ್ ಇದೆ ಅಂದರೆ, ಟೋಟಲ್ ಅಸೆಟ್ಸಿಂದ ಎಲ್ಲ ಲಯಬಿಲಿಟೀಸ್ನು ಪೇ ಮಾಡಿದ್ರೆ ಎಷ್ಟು ಅಮೌಂಟ್ ಉಳ್ಕೊಳ್ಳುತ್ತೆ ಅಂದರೆ, ಟೋಟಲ್ 6,50,000ಇಂದ 2,10,000ನ ಲೆಸ್ ಮಾಡಿದೆ. ಸೊ ಇಯರ್ 6,50,000 ಮೈನಸ್ 2,10,000 ಮಾಡಿ. ಅಮೌಂಟ್ ಅವೈಲಬಲ್ ಟು ಈಗ ಶೇರ್ ಹೋಲ್ಡರ್ಸ್ 4,50,000.
ಅದರಲ್ಲಿ ಫಸ್ಟ್ ಪ್ರಿಯಾರಿಟಿ ಯಾರಿಗೆ ಕೊಡ್ತೀವಿ, ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಅವ್ರಿಗೆ ಕೊಡ್ತೀವಿ. ಸೊ ಇಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಎಷ್ಟಿದೆ ಅಂದರೆ 6% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹10 ಈಚ್. ಟೋಟಲ್ ಕ್ಯಾಪಿಟಲ್ ಎಷ್ಟಿದೆ, 60,000 ಇದೆ. ಈ 60,000 ಲೆಸ್ ಮಾಡಿ, ಆಗ ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಸಿಗುತ್ತೆ. ಸೊ ಇಲ್ಲಿ 4,40,000 ಅಲ್ಲಿ 60,000 ಲೆಸ್ ಮಾಡಿದ್ರೆ 3,80,000 ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಇಲ್ಲಿ ತನಕ ಆದ್ಮೇಲೆ ಈಗ ಸ್ಟೆಪ್ 2 ಏನಂತಂದ್ರೆ ವ್ಯಾಲ್ಯೂ ಆಫ್ ಶೇರ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಏನು ಫಾರ್ಮುಲಾ ಅಂತಂದರೆ ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಸೊ ಫಸ್ಟು ಏನಂತಂದರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ತಗೊಳ್ಳಿ, ಆ ಟೋಟಲ್ ಅಸೆಟ್ಸಿಂದ ಟೋಟಲ್ ಲಯಬಿಲಿಟೀಸ್ನ ಲೆಸ್ ಮಾಡಿ. ಅದಾದಮೇಲೆ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಇತ್ತು ಅಂದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಫಸ್ಟ್ ಅವ್ರ ಕ್ಯಾಪಿಟಲ್ನ ಸೆಟಲ್ ಮಾಡಿ, ಆವಾಗ ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸು ಉಳ್ಕೊಳ್ಳುತ್ತೆ. ಸೊ ಇವಾಗ ಏನು ಫಾರ್ಮುಲಾ ಅಂತಂದರೆ ವ್ಯಾಲ್ಯೂ ಆಫ್ ಶೇರ್ನ ಕಂಡುಹಿಡಿಬೇಕು. ಒಂದು ಶೇರ್ಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ. ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಅಮೌಂಟ್ ಎಷ್ಟಿದೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ 3,80,000 ಇದೆ. ಆ್ಯಂಡ್ ನಂಬರ್ ಆಫ್ ಶೇರ್ಸ್ ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಿ, 30,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಅಂತ. ಸೊ ಈಗ 3,80,000 ಅಮೌಂಟ್ ಇದೆ, ಅದರಲ್ಲಿ 30,000 ಶೇರ್ಸ್ ಅಂತಂದರೆ ಪರ್ ಶೇರ್ ಎಷ್ಟಾಗುತ್ತೆ ಅಂದರೆ 12.67 ಅಥವಾ 12.66 ಆಗುತ್ತೆ. ಸೊ ಇಲ್ಲಿ ವ್ಯಾಲ್ಯೂ ಆಫ್ ಪರ್ ಶೇರ್ ಎಷ್ಟಾಗುತ್ತೆ ಅಂದರೆ 12.67 ಆಯಿತು. ಸೊ ಇದು ಏನಂತಂದರೆ ನೆಟ್ ಅಸೆಟ್ ಮೆಥಡ್ ಆರ್ ಇಂಟ್ರಿನ್ಸಿಕ್ ವ್ಯಾಲ್ಯೂ ಮೆಥಡ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿದಾಗ EPS ಅರ್ನಿಂಗ್ ಪರ್ ಶೇರ್ ಅಥವಾ ವ್ಯಾಲ್ಯೂ ಆಫ್ ಶೇರ್ ಎಷ್ಟಿದೆ ಅಂತಂದರೆ ಪರ್ ಶೇರ್ಗೆ 12.67 ಇದೆ. ಸೊ ಇದಿಷ್ಟು ಆದಮೇಲೆ ಸೆಕೆಂಡ್ ಮೆಥಡ್ ಏನು ಕೇಳಿದ್ದಾರೆ ಅಂದರೆ ಹೀಲ್ಡ್ ವ್ಯಾಲ್ಯೂ ಮೆಥಡ್ನ ಮಾಡೋಕ್ಕೆ ಹೇಳಿದೆ. ಈಗ ಇಂಟ್ರಿನ್ಸಿಕ್ ವ್ಯಾಲ್ಯೂ ಆಯಿತು. ನೆಕ್ಸ್ಟು ಹೀಲ್ಡ್ ವ್ಯಾಲ್ಯೂ ಮೆಥಡ್. ಹೀಲ್ಡ್ ವ್ಯಾಲ್ಯೂ ಮೆಥಡ್ ವೆರಿ ಈಸಿ. ಇಲ್ಲಿ ಅವರೇಜ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಅವರೇಜ್ ಆನ್ಯುಯಲ್ ಪ್ರಾಫಿಟ್ ಎಷ್ಟು 80,000 ಕೊಟ್ಟಿದ್ದಾರೆ, ಅದನ್ನೇ ತಗೊಳ್ಳಿ. ಅದಾದಮೇಲೆ ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಇಯರ್ ಫಸ್ಟ್ ನೀವೇನಂತಂದರೆ ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ 2 ಕಾಲಮ್ ತಗೊಳ್ಳಿ. ಅದರಲ್ಲಿ ಅವರೇಜ್ ಪ್ರಾಫಿಟ್ ಎಷ್ಟಿದೆ ಅಂದರೆ 80,000 ಇದೆ. ಸೊ ಇಲ್ಲಿ 80,000 ತೊಗೊಳ್ತೀರಾ, ಯಾಕಂತಂದರೆ ಇದು ಕ್ವಶನಲ್ಲೇ ಕೊಟ್ಟಿದ್ದಾರೆ ಅವರೇಜ್ ಪ್ರಾಫಿಟ್ 80,000. ಈ ಅವರೇಜ್ ಪ್ರಾಫಿಟಲ್ಲಿ ಕಂಪನಿ ಏನು ಮಾಡುತ್ತೆ ಅಂದರೆ 10% ಜನರಲ್ ರಿಸರ್ವ್ಸ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಈ 80,000 ಮೇಲೆ 10%ನ ತೊಗೊಂಡ್ರೆ ಎಷ್ಟು ಬರುತ್ತೆ, 8,000. ಜನರಲ್ ರಿಸರ್ವ್ಸ್ಗೆ 10% ಟ್ರಾನ್ಸ್ಫರ್ ಮಾಡಬೇಕು. 8,000 ಟ್ರಾನ್ಸ್ಫರ್ ಮಾಡಿದ್ರೆ ರಿಮೈನಿಂಗ್ ಅಮೌಂಟ್ ಎಷ್ಟು ಉಳಿಯುತ್ತೆ, 72,000 ಸಿಗುತ್ತೆ. ಸೊ ಈ 72,000 ಆದಮೇಲೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಅವ್ರು ಡಿವಿಡೆಂಡ್ನ ಪೇ ಮಾಡಬೇಕು. ಸೊ ಈಲ್ಡ್ ವ್ಯಾಲ್ಯೂ ಮೆಥಡ್ ಏನಂತ ಅಂದರೆ ಆಫ್ಟರ್ ಈ ಪ್ರಾಫಿಟಲ್ಲಿ ಯಾರ್ಯಾರಿಗೆ ಡಿವಿಡೆಂಡ್ನ ಮತ್ತು ರಿಸರ್ವ್ಸ್ ಎಲ್ಲ ಟ್ರಾನ್ಸ್ಫರ್ ಆದಮೇಲೆ ಒಂದು ಶೇರ್ಗೆ ಎಷ್ಟು ಪ್ರಾಫಿಟ್ ಸಿಗುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ನೆಟ್ ಅಸೆಟ್ ಮೆಥಡಲ್ಲಿ ವ್ಯಾಲ್ಯೂ ಪರ್ ಶೇರ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲಿ ಆಫ್ಟರ್ ಪೇಯಿಂಗ್ ಡಿವಿಡೆಂಟ್ ಆ್ಯಂಡ್ ರಿಸರ್ವ್ಸ್, ಸೊ ಆ ಅಮೌಂಟಲ್ಲಿ ಒಂದು ಶೇರ್ಗೆ ಎಷ್ಟು ಅಮೌಂಟ್ ಇದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಇವಾಗ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ 6% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹10 ಈಚ್ ಅಂತ. 60,000 ಮೇಲೆ 6% ಕ್ಯಾಲ್ಕುಲೇಟ್ ಮಾಡಿ, ಡಿವಿಡೆಂಟ್ ಎಷ್ಟು ಬರುತ್ತೆ, 3,600 ಬರುತ್ತೆ. ಸೊ ಇಯರ್ ಏನಂತಂದರೆ 72,000ಅಲ್ಲಿ 72,000ಅಲ್ಲಿ 3,600 ಲೆಸ್ ಮಾಡಿದ್ರೆ 68,400 ಇಸ್ ದ ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಅವರೇಜ್ ಪ್ರಾಫಿಟ್ಟು ಕ್ವಶನಲ್ಲಿ ಕೊಟ್ಟಿದ್ದಾರೆ 80,000, ಅದರಲ್ಲಿ 10%ನ ಜನರಲ್ ರಿಸರ್ವ್ಸ್ಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದ್ದಾರೆ. ಆ್ಯನ್ಯುಯಲ್ ಪ್ರಾಫಿಟ್ 80,000, ಅದರಲ್ಲಿ 10%ನ ಜನರಲ್ ರಿಸರ್ವ್ಸ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಉಳಿದಿರೋ ಅಮೌಂಟಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಡಿವಿಡೆಂಟನ್ನು ಕೊಡಬೇಕು. ಪ್ರಿಫರೆನ್ಸ್ ಶೇರ್ಸ್ ಎಷ್ಟು ಹೇಳಿದ್ದಾರೆ ಅಂತಂದರೆ 6% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹10 ಈಚ್ ಅಂದರೆ 60,000 ಮೇಲೆ 6%ನ ತೊಗೊಳ್ಳಿ, ಆವಾಗ 3,600 ಬರುತ್ತೆ. ಈ 72,000ಅಲ್ಲಿ 3,600ನ ಲೆಸ್ ಮಾಡಿದ್ರೆ 68,400 ಇಸ್ ದ ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್. ಅದಾದ್ಮೇಲೆ ನೆಕ್ಸ್ಟ್ ಏನಂತಂದ್ರೆ ಸ್ಟೆಪ್ 3 ಕ್ಯಾಪಿಟಲೈಸ್ಡ್ ಪ್ರಾಫಿಟ್. ಸೊ ಕ್ವಶನಲ್ಲಿ ಕೊಟ್ಟಿದ್ದಾರೆ ನಾರ್ಮಲ್ ರೇಟ್ ಆಫ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಈಸ್ 10% ಅಂತ. ಇದಕ್ಕೆ ಏನು ಫಾರ್ಮುಲಾ ಅಂತಂದರೆ ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಂಟು 100. ಸೊ ಕ್ಯಾಪಿಟಲೈಸ್ಡ್ ಪ್ರಾಫಿಟಲ್ಲಿ ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟಿದೆ, 68,400 ಇದೆ. ಆ್ಯಂಡ್ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಕ್ವಶನಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 10% ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ 10 ಅಂತ ತೊಗೊಳ್ಳಿ, ಇಂಟು 100 ಮಾಡಿ, ಆವಾಗ ಎಷ್ಟು ಬರುತ್ತೆ ಅಂತಂದರೆ 68,400 ಡಿವೈಡೆಡ್ ಬೈ
10 ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ? 6,84,000 ಬರುತ್ತೆ. ಸೊ ಆಗ ಎಷ್ಟು ಬರುತ್ತೆ ಅಂದರೆ 6,84,000 ಬರುತ್ತೆ. ಸೊ ಇವಾಗ ವ್ಯಾಲ್ಯೂ ಆಫ್ ಶೇರ್ಸ್ ಈ ಮೆಥಡಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಕ್ಯಾಪಿಟಲೈಸ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಕ್ಯಾಪಿಟಲೈಸ್ಡ್ ಪ್ರಾಫಿಟ್ ಎಷ್ಟಿದೆ? 6,84,000 ಆ್ಯಂಡ್ ನಂಬರ್ ಆಫ್ ಶೇರ್ಸ್ ಎಷ್ಟಿದೆ? 30,000 ಇದೆ. ಸೊ 6,84,000 ಡಿವೈಡೆಡ್ ಬೈ 30,000 ಮಾಡಿದ್ರೆ ವ್ಯಾಲ್ಯೂ ಪರ್ ಶೇರ್ ಎಷ್ಟು ಸಿಗುತ್ತೆ ಅಂದರೆ 22.8 ರುಪೀಸ್ ಸಿಗುತ್ತೆ. ವ್ಯಾಲ್ಯೂ ಪರ್ ಶೇರ್ 22.8. ಸೊ ಇದು ಬಂದು ಈಲ್ಡ್ ವ್ಯಾಲ್ಯೂ ಮೆಥಡ್. ಈಲ್ಡ್ ವ್ಯಾಲ್ಯೂ ಮೆಥಡ್ ವೆರಿ ಸಿಂಪಲ್. ಫಸ್ಟು ಅವರೇಜ್ ಪ್ರಾಫಿಟ್ ತೊಗೊಳ್ಳಿ, ಅದನ್ನು ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ. ಅವರೇಜ್ ಪ್ರಾಫಿಟಲ್ಲಿ ಏನಾರು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ. ಕಂಪನಿ ಅವರೇಜ್ ಪ್ರಾಫಿಟಲ್ಲಿ 10% ಕ್ಯಾಪಿಟಲ್ ರಿಸರ್ವ್ಸ್ಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡುತ್ತೆ. ಅದಾದಮೇಲೆ ಪ್ರಿಫರೆನ್ಸ್ ಶೇರ್ಸ್ಗೆ ಡಿವಿಡೆಂಡ್ನ ಲೆಸ್ ಮಾಡಿ ದೆನ್ ವಿ ವಿಲ್ ಗೆಟ್ ವಾಟ್ ಈಸ್ ದ ಅಮೌಂಟ್ ಅವೈಲಬಲ್ ಟು ದ ಶೇರ್ ಹೋಲ್ಡರ್ಸ್. ದೆನ್ ಪುಟ್ ದ ಫಾರ್ಮುಲಾ ಕ್ಯಾಪಿಟಲೈಸ್ಡ್ ಪ್ರಾಫಿಟ್ಗೆ ಏನಂತ ಅಂದರೆ ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಂಟು 100. ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಟೋಟಲ್ ನಮಗೆ ವ್ಯಾಲ್ಯೂ ಪರ್ ಶೇರ್ 22.8 ಪರ್ ಶೇರ್ ಸಿಗುತ್ತೆ. ನಾವು ಫೇರ್ ವ್ಯಾಲ್ಯೂ ಮೆಥಡ್. ಫೇರ್ ವ್ಯಾಲ್ಯೂ ಮೆಥಡ್ಗೆ ಫಾರ್ಮುಲಾ ಈಸ್ ವೆರಿ ಸಿಂಪಲ್. ಇಂಟ್ರಿನಿಕ್ಸ್ ವ್ಯಾಲ್ಯೂ ಪರ್ ಶೇರ್ ಪ್ಲಸ್ ಈಲ್ಡ್ ವ್ಯಾಲ್ಯೂ ಪರ್ ಶೇರ್ ಡಿವೈಡೆಡ್ ಬೈ 2. ಇಂಟ್ರಿನಿಕ್ಸ್ ವ್ಯಾಲ್ಯೂದು ಎಷ್ಟು ಬಂದಿದೆ? 12.67 ಬಂದಿದೆ. ಆ್ಯಂಡ್ ನೆಕ್ಸ್ಟ್ ಈಲ್ಡ್ ವ್ಯಾಲ್ಯೂ ಪರ್ ಶೇರ್ ಎಷ್ಟಿದೆ? 22.8 ಇದೆ. ಡಿವೈಡೆಡ್ ಬೈ 2 ಮಾಡಿ. ಸೊ ಇಲ್ಲಿ 12.67 ಪ್ಲಸ್ 22.8 ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ವ್ಯಾಲ್ಯೂ ಪರ್ ಶೇರ್ ಎಷ್ಟು ಸಿಗುತ್ತೆ ಅಂದರೆ 17.735 ಸಿಗುತ್ತೆ. ದಿಸ್ ಈಸ್ ದ ವ್ಯಾಲ್ಯೂ ಪರ್ ಶೇರ್. ಸೊ ಇಲ್ಲಿ ಏನಂತಂದರೆ ಈ ಮೆಥಡ್ಗೆ ನಿಮಗೆ 4 ಮಾರ್ಕ್ಸ್ ಇರುತ್ತೆ, ಇಲ್ಲ 5 ಇರುತ್ತೆ, ಇಲ್ಲಿ 5 ಇರುತ್ತೆ, ಆ್ಯಂಡ್ ಇದಕ್ಕೆ ಫೇರ್ ವ್ಯಾಲ್ಯೂ ಮೆಥಡ್ಗೆ 2 ಇರುತ್ತೆ. ಸೊ ಈ ರೀತಿ ಮಾರ್ಕ್ಸ್ನ ಡಿವೈಡ್ ಮಾಡ್ತಾ ಹೋಗಿರ್ತಾರೆ. ನಿಮ್ಗೆ ಫಸ್ಟು ಏನಂತಂದರೆ ಪ್ರಾಬ್ಲಮ್ನ ಓದಿ ತುಂಬಾ ಈಸಿ. ಸೊ ಏನಂತಂದರೆ ಕ್ವಶನಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ. ಅಸೆಟ್ಸ್ ಏನಾದ್ರು ರಿಯಲೈಸ್ ಆಗಿದ್ರೆ, ಫಿಕ್ಸ್ಡ್ ಅಸೆಟ್ ರಿಯಲೈಸ್ಡ್ ಅಥವಾ ಅಪ್ರಿಷಿಯೇಷನ್ ಅಥವಾ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಗಿದ್ರು ಕೂಡ ಮಾರ್ಕೆಟ್ ವ್ಯಾಲ್ಯೂನ ತಗೊಳ್ಳಿ. ಯಾಕಂತಂದರೆ ಇದರಲ್ಲಿ 9th ಕ್ವಶನ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೇಮ್ ಇದ್ರ ಮೇಲೆನೇ ಪ್ರಾಬ್ಲಮ್ನ ಕೇಳಿದರು 9th ಕ್ವಶನ್. ಆ್ಯಂಡ್ 8th ಆ್ಯಂಡ್ 9th ಕ್ವಶನ್ ಎರಡು ಸೇಮ್ ಚಾಪ್ಟರಿಂದ ಕೇಳಿದ್ದಾರೆ ಆ್ಯಂಡ್ ವೆರಿ ಈಸಿ. ಫಸ್ಟು ಏನಂತಂದರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ನ ತಗೊಳ್ಳಿ. ಇಲ್ಲಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಬರಲ್ಲ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅದು ರಿಯಲೈಸ್ ಆಗಲ್ಲ. ಯಾಕಂತಂದರೆ ಇಲ್ಲಿ ಎಲ್ಲ ಅಸೆಟ್ಸು ಕೂಡ ರಿಯಲೈಸ್ ಆಗುತ್ತೆ, ಇನ್ಕ್ಲೂಡಿಂಗ್ ಗುಡ್ ವಿಲ್ ಕೂಡ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಬೈ ನೇಚರ್ ಇಟ್ ಈಸ್ ಅ ಫಿಕ್ಟಿಸಿಯಸ್ ಅಸೆಟ್ಸ್, ಹಾಗಾಗಿ ಅದನ್ನು ಕನ್ಸಿಡರ್ ಮಾಡಲ್ಲ. ಟೋಟಲ್ ಅಸೆಟ್ಸಿಂದ ಟೋಟಲ್ ಲಯಬಿಲಿಟೀಸ್ನ ಲೆಸ್ ಮಾಡಿ, ಅದಾದಮೇಲೆ ಪ್ರಿಫರೆನ್ಷಿಯಸ್ ಕ್ಯಾಪಿಟಲ್ನ ಕೂಡ ಲೆಸ್ ಮಾಡಿ, ದೆನ್ ವಿ ವಿಲ್ ಗೆಟ್ ದ ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಅದಾದಮೇಲೆ ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟಿದೆ? 30,000. ಬಿಕಾಸ್ ನಾವಿಲ್ಲಿ ಈಕ್ವಿಟಿ ಶೇರ್ಸ್ಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಬಿಕಾಸ್ ದೇ ಆರ್ ದ ಓನರ್ ಆಫ್ ದ ಕಂಪನಿ. ಮೇನ್ ಅವ್ರಿಗೆ ಎಷ್ಟು ವ್ಯಾಲ್ಯೂ ಸಿಗ್ತಾ ಇದೆ ಪರ್ ಶೇರ್ಗೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಅದಾದಮೇಲೆ ನಮಗೆ ವ್ಯಾಲ್ಯೂ ಆಫ್ ಶೇರ್ ಸಿಕ್ಕಾದ್ಮೇಲೆ ನೆಕ್ಸ್ಟ್ ಮೆಥಡ್ ಈಸ್ ಹೀಲ್ಡ್ ವ್ಯಾಲ್ಯೂ ಮೆಥಡ್. ಹೀಲ್ಡ್ ವ್ಯಾಲ್ಯೂ ಮೆಥಡಲ್ಲಿ ಏನಂದರೆ ಅವರೇಜ್ ಪ್ರಾಫಿಟ್ ಇದೆ. ಅವರೇಜ್ ಪ್ರಾಫಿಟಲ್ಲಿ 10% ಜನರಲ್ ರಿಸರ್ವ್ಸ್ಗೆ ಎವ್ರಿ ಇಯರ್ ಟ್ರಾನ್ಸ್ಫರ್ ಮಾಡ್ತಾರೆ. ಅದಾದಮೇಲೆ ಪ್ರಿಫರೆನ್ಸ್ ಶೇರ್ಸ್ ಡಿವಿಡೆಂಡ್. ಈಲ್ಡ್ ವ್ಯಾಲ್ಯೂ ಮೆಥಡ್ ಅಂತಂದರೆ ಆಫ್ಟರ್ ಪೇಯಿಂಗ್ ಡಿವಿಡೆಂಡ್ ಮತ್ತು ಟ್ರಾನ್ಸ್ಫರಿಂಗ್ ಜನರಲ್ ರಿಸರ್ವ್ಸ್ ಏನು ಅಮೌಂಟ್ ಉಳ್ಕೊಂಡಿರುತ್ತಲ್ವ ಆ ಪ್ರಾಫಿಟಲ್ಲಿ ಎಷ್ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ. ಸೊ ಅದನ್ನು ಇಲ್ಲಿ ಹೀಲ್ಡ್ ಮೆಥಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಫೇರ್ ವ್ಯಾಲ್ಯೂ ಮೆಥಡಲ್ಲಿ ಇಂಟ್ರಿನಿಕ್ಸ್ ವ್ಯಾಲ್ಯೂ ಪ್ಲಸ್ ಈಲ್ಡ್ ವ್ಯಾಲ್ಯೂನ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ಸೊ ಎಷ್ಟು ಪರ್ ಶೇರ್ಗೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಏನಂತಂದರೆ ಇಲ್ಲಿ ಜಾಸ್ತಿ ಇರೋದ್ರಿಂದ ಇದಕ್ಕೆ 5, ಇದಕ್ಕೆ 5, ಇದಕ್ಕೆ 2 ಈ ರೀತಿ ಮಾರ್ಕ್ಸ್ನ ಅಲಾಟ್ ಮಾಡಿರ್ತಾರೆ. ನಿಮಗೆ 12 ಮಾರ್ಕ್ಸು. ವೆರಿ ಈಸಿ ಕ್ವಶನ್. ಆ್ಯಂಡ್ ನಿಮಗೆ ಇದು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ನಿಮ್ಗೆ ಅರ್ಥ ಆಗಿದ್ರೆ ನೀವು ನಿಮ್ಮ ಕ್ಲಾಸ್ಮೇಟ್ಸು ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಅವ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಆ್ಯಂಡ್ ನಿಮಗೆ ಈ ಆನ್ಸರ್ದು PDF ಮತ್ತು ಕ್ವಶನ್ ಪೇಪರ್ ಎರಡೂ ಕೂಡ ನಾನು ಚಾನಲಲ್ಲಿ ಕಮ್ಯುನಿಟಿ ಅಥವಾ ಪೋಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ PDF ನೀವು ಅದರಲ್ಲಿ ಚೆಕ್ ಮಾಡ್ಕೋಬೋದು. ಆ್ಯಂಡ್ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ thank you for watching my videos. All the best to your exam. Do well. Thank you.